ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೆಣ್ಣೆಯಿಂದ ತುಪ್ಪ ಹೇಗೆ ಕಾಯಿಸೋದು ಅಂತ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಮರ್ಮರಳಾಗಿರೋ ತುಪ್ಪ ಯಾರಿಗೆ ಬೇಡ ಹೇಳಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಾಟಿ ತುಪ್ಪ ನೋಡಿ, ಒಂದು 5 ಸೇರು ಬೆಣ್ಣೆ ತೊಗೊಂಡಿದ್ದೀನಿ. ವೀಳ್ಯದೆಲೆ, ಏಲಕ್ಕಿಕಾಯಿ, ಕಲ್ಲುಪ್ಪು, ಮೆಂತ್ಯ, ಅರಿಶಿನ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು. ಒಂದು ಗ್ಯಾಸ್ ಹಚ್ಚಿ ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳಿ. ಬಾಣಲೆ ಕಾಯ್ದ ನಂತರ ಮೆಂತ್ಯ 2 ಟೇಬಲ್ ಸ್ಪೂನ್ ಆಗಲೇ ತೆಗೆದಿಟ್ಕೊಂಡಿದ್ದಲ್ಲ ಮೆಂತ್ಯ, ಅದನ್ನು ಸೇರಿಸ್ಕೊಂಡು ಕಾಳು ಮೆಣಸನ್ನ ಸೇರಿಸ್ಕೊಳ್ಳಿ. ಕಾಳು ಮೆಣಸು ಸೇರಿಸ್ಕೊಂಡಾದಮೇಲೆ ನೋಡಿ, ಸ್ವಲ್ಪ ಕೈ ಆಡಿಯಂಗೆ ಸ್ಪೂನ್ ತೊಗೊಂಡು ಚಿಕ್ಕದು ಅದನ್ನು ಫ್ರೈ ಮಾಡಿ. ಸ್ವಲ್ಪ ಫ್ರೈ ಮಾಡಿದ ನಂತರ ಏಲಕ್ಕಿಕಾಯಿ, ಒಂದು 3 ಏಲಕ್ಕಿಕಾಯಿ ಸೇರಿಸ್ಕೊತಾ ಇದ್ದೀನಿ ನಾನು ಬಿಡಿಸ್ಬಿಟ್ಟು. ನೋಡಿ, ಆಗಲೇ ಚಟ ಅಂತ ಇದೆ. ಇವಾಗ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದನ್ನು ಒಂದು 2 ರೌಂಡು ಗ್ರೈಂಡ್ ಮಾಡಿ. 2 ರೌಂಡ್ ಗ್ರೈಂಡ್ ಮಾಡಿದ ನಂತರ ಈ ಥರ ತರ್ತರೆಯಾಗಿದ್ದರೂ ಓಕೆ. ಒಂದು ಗ್ಯಾಸ್ ಹಚ್ಕೊಂಡು ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಒಂದು 5 ಸೇರಲ್ವ ಕಾಯಿಸ್ತಾರೆ ಅದು. ನೋಡಿ, ಕ್ವಾಂಟಿಟಿ ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ, ಬಟ್ 5 ಸೇರು ಅಂತ ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅದು ಪಾತ್ರೆ ಕಾಯ್ದಿತ್ತಲ್ಲ, ಅದಕ್ಕೆ ಹೊಗೆ ಬರ್ತೈತೆ ಬೆಣ್ಣೆ ಹಾಕಿಷ್ಣಂತ. ನೋಡಿ, ಬೆಣ್ಣೆ ಕರಗ್ತಾ ಇದೆ. ಬೆಣ್ಣೆ ಕರಗೆ ಆಗಿದೆ ನೋಡಿ. ಈ ಥರ ಕರಗಾದ್ಮೇಲೆ ಆ ನೊರೆ ಇದೆಯಲ್ಲ ವೈಟುದು, ಅದು ಲಾಸ್ಟ್ವರೆಗೂ ಇದ್ದೇ ಇರುತ್ತೆ. ಅದು ಹೋದ್ಮೇಲೆ ತುಪ್ಪ ಕಾಯ್ದೈತೆ ಅಂತ ನಮ್ಗೆ ಗೊತ್ತಾಗೋದು. ಈ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ. ಈಗ ಮೆಂತ್ಯ, ಕಾಳು ಮೆಣಸು, ಏಲಕ್ಕಿಕಾಯಿ ಇದನ್ನೆಲ್ಲ ರುಬ್ಕೊಂಡು ಅದನ್ನು ಸೇರಿಸಾದ್ಮೇಲೆ ಸ್ವಲ್ಪ ಉಪ್ಪು, ಆವಾಗಲೇ ತೋರಿಸಿದ್ಮೇಲೆ ಅಷ್ಟೇ ಹಾಕಿ ಉಪ್ಪು. ವೀಳ್ಯದೆಲೆ, ಇದನ್ನು ಅಜ್ಜಿದಿರಲ್ಲಿ ಹಾಕ್ಕೊತಾರಲ್ಲ ಆ ವೀಳ್ಯದೆಲೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದ್ಮೇಲೆ ಒಂದು ಟ್ರಿಪ್ ತಿರುಗಿ ಅದನ್ನು ತಿರ್ಗಾದ್ಮೇಲೆ ಲವಂಗ ಸೇರಿಸ್ಕೊಳ್ಳಿ. ಒಂದು 3 ಲವಂಗ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಬಾಣಂತಿಗೆ ಶೀತ ಹೊಡಿಬೇಕು ಅಂತ ಹಾಕೋತಾರೆ. ಅರಿಶಿನ ಸೇರಿಸ್ಕೊಳ್ಳಿ, ಚಿಟಿಕೆ ಅಷ್ಟು. ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ತಿರುವಿ ಅದನ್ನು. ನೋಡಿ, ಆ ನೊರೆಲ್ಲ ಹೋದ್ಮೇಲೆ ತುಪ್ಪ ಆಯಿತು ಅಂತಲೇ ಅರ್ಥ. ಈ ಲಿಡ್ ಮುಚ್ಚೋಕ್ಕೆ ಮುಂಚೆ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ನೀರನ್ನ ಚುಮ್ಕುಸಾದ್ಮೇಲೆ 1 ಅವರ್ ಆದಮೇಲೆ ಇದನ್ನು ಓಪನ್ ಮಾಡಿ. ನೋಡಿ, ತುಪ್ಪ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ ತುಪ್ಪ. ಇದನ್ನು ಸೋದಿಸಿಟ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ತುಪ್ಪ. ನೆಕ್ಸ್ಟ್ ಡೇ ತೋರಿಸ್ತೀನಿ. ನೋಡಿ, ಮರ್ಮರಳಾಗಿದೆ ತುಪ್ಪ. ಒಂದಿನ ಬಿಟ್ಟು ನೋಡಿದ್ರೆ ಈ ಥರ ಮರ್ಮರಳಾಗಿ ನಾಟಿ ಸ್ಟೈಲಿನ ತುಪ್ಪ ರೆಡಿಯಾಗಿ. ಈ ಥರ ವಿಧಾನದಲ್ಲೇ ನಮ್ಮ ಅಜ್ಜಿದಿರು ತುಪ್ಪನ ಕಾಯಿಸೋದು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ.